ಹಿಂಗೆ ಹನುಮ ಸಂಭ್ರಮ ಮನೆ ಮಾಡಿತ್ತು. ಇದೇ ಸಂದರ್ಭದಲ್ಲಿ ಅಂದರೆ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಮಾಲೆ ವಿಸರ್ಜನೆಯ ಹಿನ್ನೆಲೆಯಲ್ಲಿ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅರ್ಚಕರು ಮತ್ತು ಅಧಿಕಾರಿಗಳ ಮಧ್ಯೆ ಜಟಾಪಟಿಯೂ ಕೂಡ ಆಗಿದೆ. ಈ ಪೂಜೆಯ ವಿಷಯವಾಗಿದೆ. ಅರ್ಚಕ ವಿದ್ಯಾದಾಸ್ ಬಾಬಾ ಆಡಳಿತಾಧಿಕಾರಿಗಳ ಮಧ್ಯೆ ಫೈಟ್ ಆಗುತ್ತೆ. ಬಾಬನ ಸೇವಕರಿಗೆ ಕಿರಿಕಿರಿ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿರೋದು. ಗರ್ಭಗುಡಿಗೆ ತೆಂಗಿನಕಾಯಿ ಹೂವು ತಗೊಂಡೋಗಕ್ಕೆ ಬಿಡ್ತಾ ಇಲ್ಲ. ಕಳೆದ 32 ವರ್ಷಗಳಿಂದ ದೇವಸ್ಥಾನದಲ್ಲಿ ಸೇವೆ ಮಾಡ್ತಿದ್ದೀವಿ, ಬಿಟ್ಟಿಲ್ಲ ನಮಗೆ. ಬೆಟ್ಟದಲ್ಲಿ ಕುಡಿಯೋ ನೀರಿನ ಟ್ಯಾಂಕನ್ನು ಕ್ಲೀನ್ ಕೂಡ ಮಾಡಿಲ್ಲ, ನಲ್ಲಿನೂ ಇಲ್ಲ, ಶೌಚಾಲಯಗಳಿಗೆ ಸರಿಯಾದ ಬಾಗಿಲುಗಳಿಲ್ಲ, ಸ್ವಚ್ಛತೆಯೂ ಕೂಡ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಆಡಳಿತಾಧಿಕಾರಿಗಳಿಗೆ ಕೇಳಿದ್ರೆ ನಮ್ಮನ್ನೇ ಸುಮ್ಮನೆ ಟಾರ್ಗೆಟ್ ಮಾಡ್ತಾರೆ. ಒಂದಲ್ಲ ಒಂದು ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇರ್ತಾರೆ. ತಿಂಗಳಿಗೆ 40 ಲಕ್ಷ ಕಾಣಿಕೆ ಸಂಗ್ರಹ ಆಗುತ್ತೆ, ಆದರೆ ಇವರುಗಳು 1 ರೂಪಾಯಿ ಅಭಿವೃದ್ಧಿನೂ ಕೆಲಸನೂ ಮಾಡ್ತಿಲ್ಲ. ಜಿಲ್ಲಾಡಳಿತ ವಿರುದ್ಧ ಹಿಂಗೆ ಅರ್ಚಕ ವಿದ್ಯಾದಾಸ್ ಬಾಬಾ ಅವರು ಆರೋಪವನ್ನು ಮಾಡಿದ್ದಾರೆ. ನೋಡಿ, ಅರ್ಚಕ ವಿದ್ಯಾದಾಸ್ ಬಾಬಾನ ಸೇವಕರು ಅಂಥೇಳಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮನ್ನು ಅಂತ ಒಂದು ಜನ ಹೇಳ್ತಿರೋದು. ಬಾಬನ ಸೇವಕರು ಅಧಿಕಾರಿಗಳ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಧಿಕಾರಿಗಳ ವಿರುದ್ಧ ಅರ್ಚಕ ವಿದ್ಯಾದಾಸ್ ಬಾಬಾ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇವರು ಇಲ್ಲಿ 2008ರಿಂದ ಬೆರಳೆಣಿಕೆಯಷ್ಟು ಹನುಮ ಮಾಲಾಧಾರಿಗಳಿಂದ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಆವಾಗಿಂದ ಶುರು ಮಾಡಿದ್ದು. ನಾವು ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ಶ್ರಮಿಸಿದ್ದೀವಿ. ಬೆಳಗ್ಗೆ ಹನುಮನ ದೇವರಿಗೆ ಹಾಲಿನ ಅಭಿಷೇಕ ಮಾಡ್ತೀವಿ, ಕೆಳಗಡೆಯಿಂದ 51 ಲೀಟ್ರ್ ಹಾಲನ್ನು ತರಿಸ್ತೀವಿ. ನಮ್ಮ ಸೇವಕರು ಗುಡಿಯಲ್ಲಿ ಹಾಲಿಡೋದಕ್ಕೆ ಹೋಗಿದ್ದಾರೆ. ತಹಸೀಲ್ದಾರ್ ವಿಠಲ್ಲ ಚೌಗಲೆ ಅಡ್ಡಪಡಿಸಿದ್ದಾರೆ. ನಾವು ಕಾಪಾಡ್ಕೊಂಡು ಬಂದಂತಹ ಸನಾತನ ಧರ್ಮವನ್ನು ಪೊಲೀಸರಿಂದ ಅಡ್ಡಿಪಡಿಸ್ತಾ ಇದ್ದಾರೆ ಬೇಕು ಅಂತ. ಹನುಮ ಮಾಲವನ್ನು ಸ್ವಾಮಿಗಳು ತೆಗೆದು ವಿಸರ್ಜನೆ ಮಾಡ್ತಾರೆ. ಆದರೆ ಇಲ್ಲಿ ಪೊಲೀಸರು ಹನುಮ ಮಾಲವನ್ನು ತೆಗಿತಾರೆ. ಇಲ್ಲಿ ಅಧಿಕಾರಿಗಳು ಸನಾತನ ಧರ್ಮಕ್ಕೆ ಅವಮಾನ ಮಾಡ್ತಿದ್ದಾರೆ, ಸೂಕ್ತ ವ್ಯವಸ್ಥೆ ಇಲ್ಲ, ಹೀಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅರ್ಚಕರ ಸೇವಕರು ಅಂತ ಕರಿತೀವಲ್ಲ, ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳಗ್ಗೆಲಿಂದ ಬಾಬಾಜಿಯಿಂದ ನಾವು ಪ್ರತಿಯೊಂದು ಸಾಮಾನ್ಯ ಒಂದು ಹೂವು ಇಡಕ್ಕೆ ಹೋಗಲಿ ನಮ್ಗೆ ಟಾರ್ಚರ್ ಐತೆ. ಹೊರಗೆ ಹೋಗ್ತಾರೆ, ಒದಗಿಬೇಕಂತಾರ. ಈಗ ಹಾಲಿನ ಅಭಿಷೇಕ ಇದೆ, ಹಾಲು ಹೊತ್ಕೊಂಡು ಒಳಗಿಟ್ಟು ಬಂದಿವಿ. ನೀವು ಹೊರಗೆ ಹೋಗ್ತಾರೆ, ಒದಗಿಬೇಕಾದ್ರೆ ನಿಮ್ಮ ಡಿ ಸಿ ಸಾಹೇಬ್ರು ಕರೆಕತ್ತಾರೆ, ನಿಮ್ಗೆ ಕೆಳಗೆ ಹೋಗ್ರೆ ಮತ್ತೆ ಕೆಳಗೆ ಕಳಿಸ್ತು ಅಂತ ಹೇಳಕತ್ತಾರ. ಮತ್ತೆ ಹೂವು ಇದ್ವು ಎಲ್ಲ ಇದು ತೆಂಗಿನಕಾಯಿ ಇದು ಯಾವ್ದನ್ನ ಸಾಮಾನು ಇದ್ನಪ್ಪ ಅಂದ್ರೆ ಒಳಗಡೆ ಹೋಗಿ ಇಟ್ಟು ಬರ್ತಾವ. ಅವ್ರ ಒಬ್ರ ಕೈಲಿ ಆಗ್ತೈತೆ, ಅರ್ಚಕರ ಕೈಯಲ್ಲಿ. ನಾವು ಕೆಲಸ ಮಾಡ್ರೆ ಸೇವೆ ಮಾಡಕ್ ಬಂದ್ರೆ ನಮ್ಮೇಲೆ ಬೆಳಗ್ಗೆಲಿಂದ ನಮ್ಮೇಲೆ ಟಾರ್ಚರ್ ಕೊಡಕ್ ಹತ್ಬಿಟ್ರ. ಎಷ್ಟು ವರ್ಷದ ಲಾಸ್ ಆಗ್ತದೆ? ನಾವು 32 ವರ್ಷದಿಂದ ಇಲ್ಲೇ ನಾವು ಸ್ಥಳೀಯರು 32 ವರ್ಷದಿಂದ ಕಂಟಿನ್ಯೂ ಬರಕತ್ತೀವಿ, ಕಂಟಿನ್ಯೂ ಸೇವೆ ಮಾಡಕತ್ತೀವಿ. ನಾವು ಇಲ್ಲಿ ಬೆಳಗ್ಗೆಲಿಂದ ಬಾಬಾಜಿಯಿಂದ ನಾವು ಪ್ರತಿಯೊಂದು ಸಾಮಾನ್ಯ ಒಂದು ಹೂವು ಇಡಕ್ಕೆ ಹೋಗಲಿ ನಮ್ಗೆ ಟಾರ್ಚರ್ ಐತೆ. ಹೊರಗೆ ಹೋಗ್ತಾರೆ, ಒದಗಿಬೇಕಂತಾರ. ಈಗ ಹಾಲಿನ ಅಭಿಷೇಕ ಇದೆ, ಹಾಲು ಹೊತ್ಕೊಂಡು ಒಳಗಿಟ್ಟು 2008 में हमने 13 आदमी से हनुमान माला प्रारंभ किया था, जो निरंतर हनुमान माला के साथ साथ गुड्डा प्रदक्षिणा का कार्यक्रम चलता था। इस बार यानी कि 17 साल के बाद हनुमान माला में गुड्डा प्रदक्षिणा का वो पूरा ब्लॉक कर दिया गया है जिला प्रशासन के द्वारा। दूसरी बात है, जो पूजा सामग्री कभी आज पिछले 6 साल में कभी एक तुलसी की पत्री भी गवर्नमेंट के तरफ से, जिला प्रशासन के तरफ से नहीं मिला। 2008 में हमने 13 आदमी से हनुमान माला प्रारंभ किया था, जो निरंतर हनुमान माला के साथ साथ गुड्डा प्रदक्षिणा का कार्यक्रम चलता था। इस बार यानी कि 17 साल के बाद हनुमान माला में गुड्डा प्रदक्षिणा का वो पूरा ब्लॉक कर दिया गया है जिला प्रशासन के द्वारा। दूसरी बात है, जो पूजा सामग्री कभी आज पिछले 6 साल में कभी एक तुलसी की पत्री भी